ವೀಕ್ಷಕರೇ, ನಮ್ಮ ಕನಕಪುರ ತಾಲೂಕು ಅನೇಕ ಸಾಧು ಸಂತರು ಸಿದ್ಧಪುರುಷರು ನೆಲೆ ನಿಂತು ತಪಸ್ಸು ಮಾಡಿದ ಪುಣ್ಯಸ್ಥಳ ಎಂದು ಹೇಳುವುದಕ್ಕೆ ತುಂಬ ಸಂತೋಷದಾಯಕವಾದ ವಿಚಾರವಾಗಿದೆ. ಅದೇ ರೀತಿ ವೀಕ್ಷಕರೇ, ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಸೋಮೇದ್ಯಾಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಉದಾರಹಳ್ಳಿ ಗ್ರಾಮ ಕೂಡ ಇತ್ತೀಚೆಗೆ ಜಗತ್ಪ್ರಸಿದ್ಧಿ ಪಡೆದುಕೊಂಡಿದೆ ಎಂದರೆ ತಪ್ಪಾಗಲಾರದು. ಯಾವುದೇ ಒಂದು ಸ್ಥಳ, ಒಬ್ಬ ವ್ಯಕ್ತಿ ಏಕಾಏಕಿ ಪ್ರವರ್ಧಮಾನಕ್ಕೆ ಬರುತ್ತಾನೆ ಎಂದರೆ ಅದರ ಹಿಂದೆ ಒಂದು ದೈವಿ ಶಕ್ತಿಯ ಆಶೀರ್ವಾದ ಇದ್ದೇ ಇರುತ್ತದೆ ಎಂಬುದಂತೂ ಸತ್ಯ ವೀಕ್ಷಕರೇ. ಉದಾರಹಳ್ಳಿ ಗ್ರಾಮ ಕೂಡ ಇದಕ್ಕೇನು ಹೊರತಾಗಿಲ್ಲ ಎನಿಸುತ್ತದೆ. ಕಳೆದ 1 ವರ್ಷದ ಹಿಂದೆ ಪ್ರಪಂಚದ ಕಣ್ಣಿಗೆ ಕಾಣದ ಕೇವಲ ಗ್ರಾಮಸ್ಥರಿಗಷ್ಟೇ ತನ್ನ ಪ್ರಭಾವ ಶಕ್ತಿಗಳಿಂದ ಒಳಿತನ್ನು ಮಾಡಿಕೊಂಡು ಬಂದಿದ್ದ ಈ ಗ್ರಾಮದ ಸಮೀಪ ಇರುವ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಾಲಯವು ಕೇವಲ 1 ವರ್ಷದಲ್ಲಿ ಗ್ರಾಮ ಮಟ್ಟಕ್ಕೆ ಸೀಮಿತವಾಗಿದ್ದು ಈಗ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ಹೇಳುತ್ತಾರೆ. ಇಲ್ಲಿನ ಪವಾಡದ ಬಗ್ಗೆ ವೀಕ್ಷಕರೇ, ಏನು ಇಷ್ಟೆಲ್ಲ ಪೀಠಿಕೆ ಹಾಕಲು ಕಾರಣ ಎಂದರೆ ಉದಾರಹಳ್ಳಿ ಗ್ರಾಮದ ಸಮೀಪದಲ್ಲೇ ಗುಡ್ಡದ ಮೇಲೆ ನೆಲೆ ನಿಂತಿರುವ ಸಿದ್ದೇಶ್ವರ ಹಾಗೂ ಪವಾಡ ಪುರುಷ ಸಿದ್ದಪ್ಪಾಜಿ ಎಂದು ಎಂತಹ ನಾಸ್ತಿಕನೂ ಕೂಡ ನಂಬಲೇಬೇಕಾಗಿದೆ. ಪ್ರಥಮ ಬಾರಿಗೆ ಉದಾರಹಳ್ಳಿ ಗ್ರಾಮದ ಬೆಟ್ಟದ ಮೇಲೆ ನೆಲೆ ನಿಂತು ಸಾವಿರಾರು ವರ್ಷಗಳ ಕಾಲ ತಪಸ್ಸಿನಿಂದ ಪ್ರಸಿದ್ಧಿ ಹೊಂದಿದ್ದ ಶ್ರೀ ಸಿದ್ದೇಶ್ವರರು ತಮ್ಮ ಪವಾಡ ಶಕ್ತಿಯಿಂದಲೇ ಪ್ರಸಿದ್ಧಿಯನ್ನು ಪಡೆದಿದ್ದರು. ಅದೇ ರೀತಿ ಮತ್ತೊಬ್ಬ ಪವಾಡ ಪುರುಷ ಸಿದ್ದಪ್ಪಾಜಿ ಚಿಕ್ಕಲ್ಲೂರಿಗೆ ಹೋಗುವ ಮೊದಲು ಈ ಗ್ರಾಮಕ್ಕೆ ಬಂದಾಗ ಸಿದ್ದೇಶ್ವರರ ಅಪ್ಪಣೆ ಪಡೆದು ಕಲ್ಲು ಬಂಡೆಗಳ ಮಧ್ಯೆ ಸರ್ಪದ ನೆರಳಿನಲ್ಲಿ ತಪಸ್ಸನ್ನು ಮಾಡುತ್ತಿರುವುದನ್ನು ಇಲ್ಲಿ ಇಂದಿಗೂ ಕೂಡ ಕಾಣಬಹುದಾಗಿದೆ. ಅದೇ ರೀತಿ ಮತ್ತೊಂದು ಗುಹೆಯಲ್ಲಿ ಸಿದ್ದೇಶ್ವರರು ಕೂಡ 7 ತಲೆಯ ಸರ್ಪದ ನೆರಳಿನಲ್ಲಿ ತಪಸ್ಸನ್ನು ಮಾಡುತ್ತಾ ಇರುವ ಪವಾಡ ಪುರುಷರು ನೆಲೆ ನಿಂತಿರುವ ಕ್ಷೇತ್ರವಾಗಿದೆ ವೀಕ್ಷಕರೇ. ಉದಾರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ದೇವಾಲಯದ ಆವರಣದಲ್ಲಿ ಲಿಂಗದ ಮೇಲೆ ಸರ್ಪದ ಬಾಯಿಯಿಂದ ಬೀಳುತ್ತಿರುವ ಗಂಗೆ, ನಂದಿಯ ಬಾಯಿಯಿಂದ ಬರುತ್ತಿರುವ ಗಂಗೆ ಕೂಡ ಕೊಳದಲ್ಲಿ ಬೀಳುತ್ತಿದ್ದು ತಮ್ಮ ಇಷ್ಟಾರ್ಥವನ್ನು ನೆನೆದು ಈ ಗಂಗೆಯನ್ನು ಪ್ರೋಕ್ಷಣೆ ಮಾಡಿಕೊಂಡರೆ ಚರ್ಮವ್ಯಾಧಿ, ಮಕ್ಕಳಾಗದವರಿಗೆ ಸಂತಾನ ಭಾಗ್ಯ, ಹೀಗೆ ಭಕ್ತರ 10 ಸಮಸ್ಯೆಗಳು ಸನ್ನಿಧಿಯಲ್ಲಿ ನಿವಾರಣೆಯಾಗಿದ್ದು ಸಿದ್ದೇಶ್ವರ ಸಿದ್ದಪ್ಪಾಜಿ ಸನ್ನಿಧಿ ಈಗ ಜನದಟ್ಟಣೆಯಿಂದ ಕೂಡಿದೆ. ಇಂತಹ ಸನ್ನಿಧಿಗೆ ಭಕ್ತರು ಬರಲು ದೇವಾಲಯದ ಅಭಿವೃದ್ಧಿ ಸಮಿತಿಯ ವತಿಯಿಂದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಅನುದಾನದಲ್ಲಿ 1 ಕೋಟಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಸ್. ರವಿಯವರ ಅನುದಾನದಲ್ಲಿ 50 ಲಕ್ಷವನ್ನು ರಸ್ತೆ ಅಭಿವೃದ್ಧಿಗೆ ಬಳಸಿಕೊಂಡು ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಜಶೇಖರ್ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮುದಾಯ ಭವನ, ಅಂಗಡಿಗಳು, ಮೂಲಭೂತ ಸೌಲಭ್ಯಗಳಾದ ಕುಡಿಯುವ ನೀರು, ರಸ್ತೆ, ನೆರಳು, ಅನ್ನದಾಸೋಹ ಹೀಗೆ 10 ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದು ಭಕ್ತಾದಿಗಳ ಸಹಕಾರ ಇಲ್ಲಿ ಮುಖ್ಯ ಎಂದು ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಯು.ಬಿ. ರಾಮಗೋಪಾಲ್ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸಾಧು ಸಂತರು, ಪುಣ್ಯಪುರುಷರ ಕ್ಷೇತ್ರ ಈಗ ಜಗತ್ಪ್ರಸಿದ್ಧಿ ಹೊಂದಿದ್ದು ಬನ್ನಿ ಒಮ್ಮೆ ಉದಾರಹಳ್ಳಿಯ ಸಿದ್ದೇಶ್ವರ ಸಿದ್ದಪ್ಪಾಜಿಯನ್ನು ಒಮ್ಮೆ ದರ್ಶನ ಮಾಡಿಕೊಂಡು ಬರೋಣ ವೀಕ್ಷಕರೇ. ಇದನ್ನ ನಾವು ಈ ರೀತಿ ಮಾಡಿ ಲಿಂಗ ಸ್ಥಾಪನೆ ಮಾಡಿದ್ದೀವಿ. ಇದನ್ನ ಹೀಗಾಗಿ 108 ಲಿಂಗುಗಳೈತೆ. ರೀತಿಯಾಗಿ ಇದು ಮಾಡಿದ್ದೀವಿ. ಇಲ್ಲಿ ಯಾವ ದಿನಗಳಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ? ಇಲ್ಲಿ ಸೋಮವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ಡೈಲಿ ಪೂಜೆ ಇರುತ್ತೆ. ವಿಶೇಷ ಜಾಸ್ತಿ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಸೇವಾ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ 9 ಗಂಟೆಗೆ
ಓಪನ್ ಇರುತ್ತೆ. ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಸೂಚನೆ ಕೊಡ್ಬೋದು. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಸಹಾಯದ ಧನ್ಯವಾದ. ಇನ್ನೂ ಅಭಿವೃದ್ಧಿ ಮಠಕ್ಕೆ ಹಾಗೆ ಹಾಗೆ ಭಕ್ತಾದಿಗಳು ತನು ಮನ ಧನ ಸಹಾಯ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತಾರೆ. ಶ್ರೀ ಶ್ರೀ ಸಿದ್ದೇಶ್ವರ ರಶೀದಿ ಲೇಖಕ ರಮೇಶ್ ಅಂತ ನಾವು ಹಾರವಾಡಿಯಿಂದ ಬಂದಿದ್ದೀವಿ. ಫಸ್ಟ್ ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿದ್ದೆ. ಮನೆ ದೇವರ ಸಿದ್ದಪ್ಪಾಜಿ ಸಿದ್ದೇಶ್ವರ ಇದು. ಅದಕ್ಕೋಸ್ಕರ ಇಲ್ಲಿ ನೋಡಿ ಒಂದು ಸ್ವಲ್ಪ ಶಾಂತಿ ಇದ್ದಾಯಿತು. ಅದಕ್ಕೋಸ್ಕರ ಈಗ ಇವತ್ತು ಅಮ್ಮಟ ಇರೋದಕ್ಕೆ ಫ್ಯಾಮಿಲಿ ಎಲ್ಲರೂ ವೈಶಾಲ ಮತ್ತೆ ನಾವು ಗೇರಳಿಯಿಂದ ಬಂದಿರೋದು. ಇದು ಈ ದೇವಸ್ಥಾನ ಇದೆ ಅಂತ ಗೊತ್ತಾಗಿ ನಾವು ಅಣ್ಣನಿಂದ ದೀಪಾವಳಿ ವಿಶೇಷವಾಗಿ ಬಂದಿದ್ವಿ. ಅವ್ನು ಬನ್ನಿ ಇಲ್ಲಿ ಒಂದು ದೇವಸ್ಥಾನ ಚೆನ್ನಾಗಿರೋ ದೇವಸ್ಥಾನ ಇದೆ ಅಂತ ಕರ್ಕೊಂಡು ಬಂದ. ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು. ಬರ್ಬೇಕಾದ್ರೆ ಒಂಥರ ಅಡ್ವೆಂಚರಸ್ ಆಗಿದೆ, ಯಾಕೆಂದ್ರೆ ಇಲ್ಲಲ್ಲಿ ಬರೋದು ಒಂಥರ ಖುಷಿ ಕೊಡುತ್ತೆ. ಬಂದಾದ್ಮೇಲೆ ಇಲ್ಲಿ ತುಂಬಾ ಚೆನ್ನಾಗಿದೆ, ಅಂದ್ರೆ ಒಂಥರ ಪೀಸ್ಫುಲ್ ಅನ್ನೋ ತರ ಫೀಲ್ ಆಗುತ್ತೆ. ಶಿವನ್ ನೋಡ್ಕೊಂಡು ಚೆನ್ನಾಗಿ ಅನ್ನಿಸ್ತು. ಮತ್ತೆ ಹೋಗ್ತಾ ಮತ್ತೆ ಡೌನ್ ಅಲ್ಲಿ ಹೋಗ್ಬೇಕಲ್ಲ, ಇಲ್ಲಿ ನಿಲ್ಕೊಂಡು ಅದು ಇನ್ನ ಎಕ್ಸೈಟಿಂಗ್ ಆಗಿರುತ್ತೆ. ಅಂದ್ರೆ ಎಲ್ರಿಗೂ ಖುಷಿ ಆಯ್ತು. ಫ್ಯಾಮಿಲಿ ಪೂರ್ತಿ ಬಂದು ಇಲ್ಲಿ ದೇವ್ರನ್ನ ನೋಡಿ ಒಂಥರ ಮನ್ಸಿಗೆ ಏನೋ ಖುಷಿ ಅನ್ನಿಸ್ತಾ ಇದೆ, ಆರಾಮ್ ಅನ್ನಿಸ್ತಾ ಇದೆ. ಎಲ್ರು ಬರ್ಬೇಕು, ನೋಡ್ಬೇಕು. ಸಿದ್ದಪ್ಪಾಜಿ ದೇವಸ್ಥಾನ ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ನಮ್ಮ ಹೆಸರು ನಂದೀಶ್ ಅಂತ. ಇಲ್ಲಿ ಸಿದ್ದೇಶ್ವರ ಸ್ವಾಮಿ ನೆಲಗೊಂಡಂಥ ಜಾಗ ಹಾಗೂ ಸಿದ್ದೇಶ್ವರ ತಪಸ್ ಮಾಡಿದಂಥ ಜಾಗ, ಸಿದ್ದಪ್ಪಾಜಿ ಹಾಗೂ ಸಿದ್ದೇಶ್ವರ ಇರುವಂಥ ಸ್ಥಳ, ಒಂದೇ ಸ್ಥಳದಲ್ಲಿ ಎರಡು ದೇವರುಗಳು ನೋಡುವಂಥ ಸ್ಥಳ ಇದು. ಹಾಗೂ ಸಿದ್ದೇಶ್ವರ ದಕ್ಷಿಣಾಮೂರ್ತಿ. ಆಗ ಏನೇ ಇಷ್ಟಾರ್ಥಗಳು ಕೇಳಿದ್ರೆ ನೆರವೇರಿಸ್ಕೊಡ್ತಾರೆ. ಆಗ ಸಂಕಲ್ಪ ಮಾಡ್ಕೋಬೇಕು. ಇಲ್ಲಿ ಬರುವಂಥ ಭಕ್ತಾದಿಗಳಲ್ಲಿ ಮಕ್ಕಳ ಆರ್ಥಿಕ ಸಮಸ್ಯೆ ಆಗ್ಬೋದು, ಮಕ್ಕಳಿಲ್ಲದ ಸಮಸ್ಯೆ ಆಗ್ಬೋದು, ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಆಗ್ಬೋದು, ಇಲ್ಲಿ ಬಂದಂಥ ಭಕ್ತರು ಸಂಕಲ್ಪ ಮಾಡಿ 3 ಪ್ರದಕ್ಷಿಣೆ ಹಾಕಿದಲ್ಲಿ ಅವರ ಏನೇ ಸಂಕಲ್ಪ ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರ್ತದೆ. ಇಲ್ಲಿದ ಪದ್ಧತಿ ಅದು. ಇಲ್ಲಿ ಮೂಲ ಸ್ಥಾನ ಬಂದು ದಕ್ಷಿಣಾಮೂರ್ತಿ ಸ್ವಾಮಿ. ಯಾರೇ ಭಕ್ತಾದಿಗಳು ಬಂದರೂ ಒಂದು ನಿಷ್ಠೆ ಭಕ್ತಿಯಿಂದ ಅಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡಿದಲ್ಲಿ ಅವ್ರ ಇಷ್ಟಾರ್ಥಗಳು ನೆರವೇರ್ತದೆ. ನೋಡಿ ನಾವು ಥರ ಕಾಣ್ತೇವೆ ನೋಡಿ. ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾದಿಗಳು ಸಹಕರಿಸಬೇಕಾಗಿದೆ. ಸಹಕರಿಸುವಂತ ಭಕ್ತಾದಿಗಳು ದೇವಸ್ಥಾನದ ಮುಂಭಾಗದಲ್ಲಿ ರಸೀದಿಯನ್ನು ಪಡೆದುಕೊಳ್ಳಿ. ಯಾಕಂದ್ರೆ ಒಕ್ಕಲವ್ರು ಬರ್ತಾರೆ, ಒಕ್ಕಲವ್ರಿಗೂ ಒಂದು ಗೊತ್ತಾಗಬೇಕು. ಮೊದಲು ಚಿಕ್ಕದಾಗಿ ಅಂತ ಗುಡಿ ಇತ್ತು. ಈಗೆಲ್ಲ ಒಂದ್ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡಿದೀವಿ. ಇದು ಇಲ್ಲೇ ಮೂಲ ಸ್ಥಾನ ಇರುವಂತ ಸಿದ್ದೇಶ್ವರ ಸ್ಥಾನ ಸ್ಥಾಪ್ಯ ಆದಂತ ಜಾಗ ಇದು. ಬೆಳ್ಳಾಗಿ ಕಲ್ಲೂರು ಗುಪ್ಪದಲ್ಲಿರುವಂಥದ್ದು ಸರ್ಪ. ಆಗಿನ ಕಾಲದಲ್ಲಿ ಸುಮಾರು 1200-1300 ವರ್ಷ ಇತಿಹಾಸ ಹೊಂದದಲ್ಲಿ ಸ್ವಾಮಿಗೆ ನೆರಳಾಗಿಗೋಸ್ಕರ ಸರ್ಪ ಕಲ್ಲಾಗಿತ್ತು. ಈಗೇನಾಗಿದೆ ಅದು ಕಲ್ಲಾಗಿದೆ. ನೋಡುವಂಥವ್ರು ಒಂದು ದೃಷ್ಟಿ ಇಟ್ಟು ನೋಡಿದ್ರೆ ಸರ್ಪ ಆಕಾರದಲ್ಲಿದೆ. ಅದ ಬಂದು ಭಕ್ತರು ಸಂಕಲ್ಪ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ನೋಡಿ ಸಾಕು. ಮೂಲ ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ, ಶ್ರೀ ಮೂಲ ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ ಈಗ ಸಿದ್ದಪ್ಪಾಜಿ ತಪಸ್ ಮಾಡಿದಂಥ ಜಾಗ ನೋಡ್ಬೋದು. ಇಲ್ಲಿ ಸಿದ್ದಪ್ಪಾಜಿಯವರು ಸಿದ್ದೇಶ್ವರ ಇಬ್ಬರು ತಪಸ್ ಮಾಡಿದಂಥ ಜಾಗ. ಅಲ್ಲಿ ಕೌಂಟ್ ಕಾಣಿಸ್ತಿದೆಯಲ್ಲ ಸರ್ಪ ರೂಪದಲ್ಲಿ, ಅಲ್ಲೇ ಸಿದ್ದಪ್ಪಾಜಿ ತಪಸ್ ಮಾಡಿದಂಥ ಜಾಗ. ಆಯ್ತು ಸರ್, ಆಯ್ತಾ? ಇಲ್ಲಿ ಸಿದ್ದಪ್ಪಾಜಿಯವರು ಹೆಂಗ್ ಬಂದ್ರು ಅಂದ್ರೆ, ಸಿದ್ದೇಶ್ವರ ತಪಸ್ ಮಾಡಿದಂಥ ಸಮಯದಲ್ಲಿ ಸಿದ್ದಪ್ಪಾಜಿಯವರು ವಲಸೆ ಬರ್ತಾರೆ. ವಲಸೆ ಬಂದಾಗ ಇಲ್ಲಿ ತಂಗಿದ್ದು ಇಲ್ಲಿ ತಪಸ್ ಮಾಡಿ ಆಮೇಲೆ ಮುಂದೆ ಹೋದಂಥ ಸ್ಥಳ ಇದು.
ಇಲ್ಲಿ ಬರುವಂಥದ್ದು ಏನೇ ಆಗ್ಬೋದು ಮಕ್ಕಳಿದ್ದಾರೊಬ್ಬರು ಏನೇ ಸಮಸ್ಯೆ ಇದ್ದರೆ ಇಲ್ಲಿ ಎರಡೂ ಸಂಕಲ್ಪ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಮಸ್ಕಾರ ರಾಜಶೇಖರ್ ಅವರೇ, ಈ ದೇವಸ್ಥಾನ ಚೋಳರ ಕಾಲದ ಅಂತ ಹೇಳ್ತೀರಾ, ಆದರೆ ಹಿಂದೆಲ್ಲಿ ಒಂದು ಸ್ವಲ್ಪ ದೇವಸ್ಥಾನ ಆಗಿತ್ತು, ಇಲ್ಲಿ ಯಾರು ವಾಸವಾಗಿದ್ರು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಹಿಂದೆ ಇದು ನಿಮ್ಗೆ ಗೊತ್ತಿರೋದು ಮೂಲ ದೇವಸ್ಥಾನ, ಒಂದು 200-300 ವರ್ಷದ ಇತಿಹಾಸದ ಇರೋ ದೇವಸ್ಥಾನ ಇದು. ಮುಂದೆಗಡೆ ಚೋಳರ ಕಾಲದಲ್ಲಿ ದೇವಸ್ಥಾನ ಓಪನ್ ಆಗಿದ್ದು, ಚೋಳರ ಕಾಲದಲ್ಲಿ ಓಪನ್ ಆಗಿದ್ದು ದೇವಸ್ಥಾನ ಇದು. ಇದು ಒಂದು ಬಂಡೆ ಒಳಗಡೆ ಇತ್ತು, ಬಂಡೆ ಗುಹೆ ಒಳಗಡೆ ಇತ್ತು ಇದು. ಇದನ್ನು ನಾವು ಗುಹೆ ಒಳಗಡೆ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕಾಯ್ತಿರಲಿಲ್ಲ. ಅಲ್ಲೇ ಒಂದು ಥರ ಹುತ್ತ ಮೂಡಿ ಮತ್ತು ಅಲ್ಲೇ ಉದ್ಭವ ಆಗಿತ್ತು ದೇವರು ಇದು. ಅದನ್ನು ನಾವು ಮುಂದಕ್ಕೆ ಜೀರ್ಣೋದ್ಧಾರ ಮಾಡುವ ಅಂತ ಅಂದ್ಬಿಟ್ಟು ಈ ಲೆವೆಲ್ಗೆ ನಾವು ದೇವಸ್ಥಾನ ಮಾಡಿ ಒಂದು ಮಾಡಿದ್ವಿ. ಏನು ಲಿಂಗ ಇತ್ತ ಅಥವಾ ಹುತ್ತ ಏನಿತ್ತು ಅಲ್ಲಿ? ಗುಹೆ ಒಳಗೆ ಹುತ್ತ ಮೂಡಿತ್ತು, ಅಲ್ಲೇ ಉದ್ಭವನೂ ಆಗಿತ್ತು. ಹುತ್ತ ಎಲ್ಲ ಉದ್ಭವ ಆಗಿತ್ತು. ಲಿಂಗಗಳೆಲ್ಲ ಮೂಡಿತ್ತು, ಅಲ್ಲೇ ಲಿಂಗಗಳು ಮೂಡಿತ್ತು. ಅದನ್ನು ನಾವು ಪೂಜೆ ಮಾಡ್ಕೊಂಡ್ಬರ್ತೇವೆ. ಪುರಾತನ ಕಾಲದಿಂದ ನಮ್ಮ ತಾತನ ಕಾಲದಿಂದ ಮಾಡ್ಕೊಂಡು ಬರ್ತಾಯಿದ್ರು. ಅದನ್ನು ನಾವು ಜೀರ್ಣೋದ್ಧಾರ ಮಾಡಿ. ಜೀರ್ಣೋದ್ಧಾರ ಮಾಡೋಕ್ಕೆ ಮೊದಲು ಜನ ಯಾವ ಥರ ಬರ್ತಾಯಿದ್ರು? ಅವಾಗ ಏನಿಲ್ಲ, ಬರೀ ಊರಿನವ್ರು ಮಾತ್ರ ಬರ್ತಾಯಿದ್ರು, ಅಕ್ಕಪಕ್ಕ ಊರಿನವ್ರು ಬರ್ತಾಯಿದ್ರು, ಯಾರು ಬರ್ತಾ ಇರಲಿಲ್ಲ. ಇವತ್ತು ಮೂಲೆಯಿಂದ ಕರ್ನಾಟಕದ ಮೂಲೆಯಿಂದನೂ ಇವತ್ತು ಜನ ಬರ್ತಾರೆ ಮಾಡಿದ್ದೀವಿ. ಪ್ರತಿ ಜಿಲ್ಲೆಗಳಲ್ಲೂ ಬಿಹಾರಿಂದ ಬಂದಿದ್ದಾರೆ, ಜಾರ್ಖಂಡಿಂದ ಬಂದಿದ್ದಾರೆ, ಎಲ್ಲ ಕಡೆನೂ ಬರ್ತಾರೆ. ಈ ಸಿದ್ದೇಶ್ವರ ಸಿದ್ದಪ್ಪಾಜಿ ಸ್ವಾಮಿನ ಆ ಮಹಿಮೆ ಏನಾದರೂ ಈ ಸುತ್ತಮುತ್ತಲ ಜನಕ್ಕೆ ಅದರದ ಒಂದು ಇದೆಯಾ? ಬಂದು ಏನು ನೆನೆಸ್ಕೊಂಡು ಜನಗಳು ಏನು ನೆನೆಸ್ಕೊಂಡು ಹೋಗಿ ಇದರಿಂದ ನಾನು ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಹೋಗಿರ್ತಾರೆ. ಅವ್ರಿಗೆ ಒಳ್ಳೆಯದನ್ನು ತಿರುಗಿ ಮತ್ತೆ ಬರ್ತಾರೆ. ಅವರು ಮತ್ತೆ ಭಕ್ತಾದಿಗಳನ್ನ ಮತ್ತೆ ಕರ್ಕೊಂಡು ಬರ್ತಾರೆ. ಆ ಥರ ಇಲ್ಲಿ ನಡೀತಾರೆ. ಅದೆಲ್ಲ ಸಕ್ಸಸ್ ಆದಮೇಲೆ ತಿರುಗಿ ಮತ್ತೆ ಬರ್ತಾರೆ. ಆ ಥರ ಈಗ ಅಭಿವೃದ್ಧಿ ಆಯ್ತಾರೆ ದೇವಸ್ಥಾನ. ಈಗ ಮೂಲಭೂತವಾಗಿ ದೇವಸ್ಥಾನಕ್ಕೆ ಸಾವಿರಾರು ಜನ ಬರ್ತಾ ಇದ್ದಾರೆ. ಜನಸಂಖ್ಯೆ ಈಗ ಭಕ್ತಾದಿಗಳಿಗೆ ಏನು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ತಾ ಇದ್ದೀರಾ? ಈಗ ಈ ದೇವಸ್ಥಾನ ಮಾಡಿದ್ದೀವಿ, ಮತ್ತು ಈಗ ರೋಡಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅನುದಾನದಲ್ಲಿ 1 ಕೋಟಿ ಅಮೌಂಟ್ ಹಾಕಿದ್ದೀವಿ. MLC ಅವರು ರವಿ ಅವರು ಕೊಟ್ಟಲ್ಲಿ 50 ಲಕ್ಷ ಹಾಕಿದ್ದೀವಿ. 2 ಕೋಟಿ ಖರ್ಚು ಮಾಡಿ ರೋಡ್ ರಸ್ತೆ ಈಗ 50 ಲಕ್ಷದ ಕೆಲಸ ಮುಗಿದಿದೆ. 1.25 ಕೋಟಿದು ಕೆಲಸ ಈಗ ಸ್ಟಾರ್ಟ್ ಮಾಡಬೇಕು. ಟೆಂಡರಲ್ಲಿ ಆಗಿದೆ. ಈಗ ಏನು ಕೆಲಸ ಮಾಡ್ತಾ ಇದ್ದೀರಾ? ಅದು ಅಷ್ಟೊಂದು ರೋಡು ರಸ್ತೆ ಸಂಚಾರ ರಸ್ತೆ ಅಭಿವೃದ್ಧಿಗೆ ಮಾಡ್ತಾ ಇದ್ದೀವಿ. ಈಗೇನಾಗಿದೆ, ಈಗ ಹಬ್ಬ ಹರಿದಿನಗಳಲ್ಲಿ ರಜದ ದಿನಗಳಲ್ಲಿ ಗಾಡಿಗಳೇ ಓಡಾಡಿಕೆ ಆಯ್ತದೆ. ಸಾವಿರಾರು ವೆಹಿಕಲ್ ಬರ್ತಾ ಇದ್ದೀವಿ ಮೇಲ್ಗಡೆ. ನಮಗೆ ತೊಂದರೆ ಆಯ್ತದೆ. ಅದನ್ನೆಲ್ಲ ಹೋಗಿ ನಾವು ಉಪಮುಖ್ಯಮಂತ್ರಿ ಹತ್ರ ಮಾತಾಡಿದಾಗ ನಿಮಗೆ ಸೇರಿಸ್ಕೊಟ್ಟಿದ್ದಾರೆ. ನಮ್ಮ ಮಾಜಿ MP ಅವರಾದ ಡಿ ಕೆ ಸುರೇಶ್ ಅವರು ಇದಕ್ಕೆ ಒತ್ತು ಕೊಟ್ಟು ಅವರು ಇಲ್ಲಿ ಬಂದಿದ್ದರು. ಅವ್ರು ಬಂದು ನೋಡಿದ್ಮೇಲೆ ಅವರೇ ಸೇರಿಸಿ ನಮಗೆ 1.25 ಕೋಟಿ ಅಮೌಂಟು ಮತ್ತು 50 ಲಕ್ಷ 2 ಕೋಟಿ ಅಮೌಂಟು ನಮಗೆ ಇಲ್ಲಿ ಸೇರಿಸ್ಕೊಟ್ಟಿದ್ದಾರೆ. ಅಲ್ಲದೆ ಬೇರೆ ಏನು ನೀವು ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತೇಳಿ ಅಂದ್ಬಿಟ್ಟು ಒಂದು ಎಲ್ಲ ಪ್ಲಾನ್ ಮಾಡಿದ್ದೀವಿ. 1.70 ಕೋಟಿ ಯಾವುದೋ ಒಂದು ಚೋಟಿ ಮಾಡೋಕ್ಕೆ ಮಾಡಿದ್ದೀವಿ. ಅದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಬರೋ ತಿಂಗಳಲ್ಲಿ ಪೂಜೆ ಮಾಡಿ ಚೋಟಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂಗಡಿ ಮಳಿಗೆಗಳು ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಅಂತೂ ಚೆನ್ನಾಗಿ ಆಯ್ತದೆ. ಬಂದು ಭಕ್ತಾದಿಗಳು ಸಹಾಯ ಕೂಡ ಮಾಡ್ತಾ ಇದ್ದೀವಿ. ಈಗ ಜನಕ್ಕೆ ಬರಬೇಕಾದ್ರೆ ರಸ್ತೆದೊಂದು ಮೂಲಭೂತ ಸೌಕರ್ಯ ಆಯಿತು. ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ದೀಪದ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಯಾವ ರೀತಿ ಮಾಡಿದ್ದೀರಾ? ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಬೆಳಕಂದು ಎಲ್ಲ ಮಾಡಿದ್ದೀವಿ. ಕೆಳಗಡೆಯಿಂದನೇ ನಾವು ಇಲ್ಲೇ 3 ಬೋರ್ ಕೊರೆಸ್ತೀವಿ. ಬೆಟ್ಟದ ಮೇಲೆಲ್ಲ ಎಲ್ಲೂ ನೀರು ಬಂದಿಲ್ಲ. ಕೆಳಗಡೆ ಊರಿಂದನೇ ನೀರು ತಗೊಬಂದು ಇಲ್ಲಿ ಎಲ್ಲ ಅಭಿವೃದ್ಧಿ ಮಾಡ್ತೀವಿ. ನಾವು ದೇವಸ್ಥಾನ ಮಾಡಬೇಕಾದ್ರೂ ಅಷ್ಟೇ ಕೆಳಗಡೆಯಿಂದನೇ ನಾವು ಬೋರಿಂದ ನೀರು ತಗೊಬಂದು ದೇವಸ್ಥಾನ ಕಟ್ಸಿದ್ವಿ. ತಾಳೇಗೌಡ, ಉದಾರಳ್ಳಿ, ಸಿದ್ದೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಸುಮಾರು 600-700 ವರ್ಷದ ಒಂದು ಹಿಂದಿನ ಇತಿಹಾಸ ಇದೆ. ಇದು ಪವಿತ್ರವಾದ ಸ್ಥಳ. ಇದು ಇಲ್ಲಿ ಒಂದು ಕೊಳ ಇದೆ. ಈ ಕೊಳದಲ್ಲಿ ಸ್ನಾನ ಮಾಡಿದಂಥವ್ರಿಗೆ ಇರುವಂಥ ಪಾಪ ಕರ್ಮಗಳೆಲ್ಲವೂ ಹೋಗಲಾಡಿಸ್ತದೆ. ಮತ್ತು ಇಲ್ಲಿ ಬಂದು ಅವರು ಸ್ನಾನ ಮಾಡಿದಂಥವ್ರು ಹೆಣ್ಮಕ್ಳುಗಳಿಗೆ ಹಿಂದಿನಿಂದರು ಮಾಮೂಲಿ ಮಕ್ಕಳಿಲ್ಲದೆ ಇರೋರು ಮಕ್ಕಳಾಗುವಂಥದ್ದು, ಅವ್ರೇನು ಬೇಡಿಕೆಗಳು ಮಾಡ್ಕೋತಾರೋ ಆ ಬೇಡಿಕೆಗಳೆಲ್ಲ ಈಡೇರಿಕೆ ಆಗುವಂಥದ್ದು. ಇಲ್ಲಿ ಪ್ರತಿದಿನ ಬಂದು ಸಾವಿರಾರು ಜನಗಳು ಪ್ರತಿದಿನ ಬಂದು ಇಲ್ಲಿ ಸ್ತೋಕನೆ ಮಾಡ್ಕೊಂಡು ಅವೆಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಅವ್ರು ಏನು ಬೇಡಿಕೆಗಳನ್ನ ಈಡೇರಿಸ್ತಾರೋ ಅವೆಲ್ಲನೂ ಈಡೇರಿಕೆ ಆಗ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇ. ರವಿಕುಮಾರ್ ಅಂತ, ಇದೇ ಗ್ರಾಮ, ಉದರಳ್ಳಿ ಗ್ರಾಮದವರು.
ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಪವಾಡ ಭಾಳಷ್ಟಿದೆ ಹೇಳಬೇಕು ಅಂತಂದರೆ. ಇಲ್ಲಿ ಹಿಂದೆಗಡೆ ಏನು ಮೂಲ ದೇವಸ್ಥಾನ ಅಂತಿದೆ, ಅಲ್ಲಿ ನಮ್ಮದು ಹಳೆ ದೇವಸ್ಥಾನ ಇತ್ತು. ಹಿಂದೆ ಸಿದ್ದೇಶ್ವರ ಸ್ವಾಮಿಗಳು ಅಲ್ಲಿ ತಪಸ್ ಮಾಡಿ ಹೋಗಿದ್ರು ಅಂತ ಹೇಳಿ ಗಂಗಾಚೋಳರ ಕಾಲದಲ್ಲಿ ಅವ್ರು ಕಟ್ಟಿದಂಥ ಒಂದು ಹಳೆ ದೇವಸ್ಥಾನ ಇತ್ತು. ಆ ಜಾಗದಲ್ಲಿ ಇವತ್ತು ಗ್ರಾಮದವರೆಲ್ಲ ಸೇರಿ ಹಾಗೂ ಸುತ್ತಮುತ್ತ ಗ್ರಾಮದವರೆಲ್ಲ ಸೇರಿ ಈಗ ಭವ್ಯವಾದ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಇಲ್ಲಿ ಹಲವಾರು ವಿಶೇಷತೆಗಳಿದೆ. ಒಂದು ದೇವಸ್ಥಾನ ವಿಶೇಷತೆ ಆದರೆ ಇನ್ನೊಂದು ಕಲ್ಯಾಣಿ ವಿಶೇಷತೆ ಇದೆ. ಈ ಚಿಕ್ಕ ಕಲ್ಯಾಣಿಲಿ ಏನು ವಿಶೇಷತೆ ಇದೆ ಅಂದರೆ, ಹಿಂದಿನಿಂದ ಪ್ರತೀತಿ ಬಂದಿರೋ ನಮ್ಮ ತಾತ ಮುತ್ತಾತಿಯರೆಲ್ಲ ಹೇಳೋ ಪ್ರಕಾರ ಇಲ್ಲಿ ನಿಂಬೆಹಣ್ಣು ಮಂತ್ರಿಸಿಬಿಟ್ರೆ ರೇವಣ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಕಲ್ಯಾಣಿಲಿ ನಿಂಬೆಹಣ್ಣು ಎದೊಳ್ತದೆ ಅಂತ ಆಗಿಂದ ಪ್ರತೀತಿ ಇದೆ. ಮತ್ತು ಎಂಥ ಬೇಸಿಗೆಗಾಲ ಬರಲಿ, ಎಂಥ ಬರಗಾಲ ಬರಲಿ, ಯಾವುದೇ ಸಂದರ್ಭದಲ್ಲೂ ಇಲ್ಲಿ ನೀರು ಖಾಲಿ ಆದ ಇತಿಹಾಸನೇ ಇಲ್ಲ. ನೀರು ಯಾವಾಗಲೂ ತುಂಬ್ದಂಗೆ ಇರ್ತೈತಿ. ಇಲ್ಲಿ ನಾವು ನೋಡಿದ್ವಿ ಚಿಕ್ಕ ಮಕ್ಕಳಿಂದನೂ, ನೀರು ಯಾವತ್ತೂ ಖಾಲಿ ಆದ ಇತಿಹಾಸನೇ ಇಲ್ಲ. ಹಾಗೆ ಆ ಕಲ್ಯಾಣಿ ಬೇರೆ ರೂಪದಲ್ಲಿತ್ತು. ಇವತ್ತು ಅದಕ್ಕೆ ಒಂದು ರೂಪ ಕೊಟ್ಟು ಇವತ್ತು 108 ಲಿಂಗಗಳ ಕಲ್ಯಾಣಿ ಮಾಡಿದೆ. ಆ ಕಲ್ಯಾಣಿ ವಿಶೇಷತೆ ಏನು ಅಂದರೆ, 108 ಲಿಂಗಗಳು ಒಂದು ಕಡೆ ಆದರೆ ಬಸವಪ್ಪ ಮತ್ತು ಮಧ್ಯೆ ಇರ್ತಕ್ಕಂಥ ಲಿಂಗ, ಆ ಲಿಂಗದ ಜಡೆ ಮುಖಾಂತರ ನೀರು ಬೀಳ್ತಕ್ಕಂಥದ್ದು, ಅಲ್ಲಿ ನಂದಿ ಬಸವಪ್ಪ ಮುಖಾಂತರ ನೀರು ಬೀಳ್ತಕ್ಕಂಥದ್ದು. ಹಾಗೆ ಇಲ್ಲಿ ಈ ದೇವಸ್ಥಾನ ಪ್ರಸಿದ್ಧಿ ಆದಮೇಲೆ ಕೆಲವರು ಗೊತ್ತಾಗ್ತಾ ಇದೆ. ಬಟ್ ಹಿಂದೆ ಈ ಸುತ್ತಮುತ್ತ ಗ್ರಾಮದವ್ರಿಗೆ ಮಾತ್ರ ಗೊತ್ತಿತ್ತು. ಸುತ್ತಮುತ್ತ ಏನು ಹಳ್ಳಿಗಳು ಬರ್ತದೆ ಅವ್ರಿಗೆ ಮಾತ್ರ ಗೊತ್ತಿತ್ತು. ಇಲ್ಲಿ ಏನೇ ಸಮಸ್ಯೆ, ಯಾವುದೇ ರೀತಿ ಚರ್ಮ ಕಾಯಿಲೆ ಆಗ್ಬೋದು, ಅಥವಾ ಅವ್ರಿಗೇನೋ ಮಕ್ಕಳಿಲ್ದಿರುವಂಥ ಬಂಜೆತನ ಆಗ್ಬೋದು, ಈ ರೀತಿ ಸಣ್ಣ ಪುಟ್ಟ ಕಾಯಿಲೆಗಳು, ಸಣ್ಣ ಪುಟ್ಟ ರೋಗಗಳು ಏನಿದ್ದು ಆ ಸಮಸ್ಯೆಗಳಿಗೆ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಅದನ್ನು ಅರ್ಕೆ ಕಟ್ಕೊಂಡು, ಇಲ್ಲಿ ಇರ್ತಕ್ಕಂಥ ನೀರು ತಲೆ ಮೇಲೆ ನೀರು ಹಾಕ್ಸ್ಕೊಂಡು ದೇವ್ರಿಗೆ ಒಂದು ಮುಡುಪು ಅಂತ ಇಟ್ಬಿಟ್ಟು ಅದು ಅರ್ಕೆ ಕಟ್ಕೊಂಡು ಹೋದರೆ ಅವ್ರು ಖಂಡಿತ ಕಾಯಿಲೆಗಳು ವಾಸಿ ಆಗ್ತಕ್ಕಂಥದ್ದು, ಬಂಜೆತನ ಇರೋ ಮಕ್ಕಳಾಗ್ತಕ್ಕಂಥದ್ದು ಹಲವಾರಿಗೆ ಆಲ್ರೆಡಿ ಆಗಿದೆ, ಭಾಳಷ್ಟು ಆಗಿದೆ. ಅದನ್ನು ತಿಳ್ಕೊಂಡು ಜನರು ಈಗ ಆಲ್ರೆಡಿ ಒಬ್ಬರಿಂದ ಅದು ತಿಳ್ಕೊತಾ ಜನಗಳು ಪ್ರತಿದಿನ ಜಾಸ್ತಿ ಆಗ್ತಿದ್ದಾರೆ. ಈಗ 100 ಸಂಖ್ಯೆಯಲ್ಲಿದ್ದು 1000 ಸಂಖ್ಯೆಗೆ ಹೋಗಿದೆ, 1000 ಸಂಖ್ಯೆ ಇರೋದು ಈಗ 10,000, 15,000 ಈ ಥರ ಜನಸಂಖ್ಯೆಗೆ ಹೋಗಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಊರಲ್ಲಿ ಗ್ರಾಮದಲ್ಲಿ ಹಿಡಿದು ಬೆಟ್ಟಕ್ಕಂಟ ಟ್ರಾಫಿಕ್ ಆಗೋ ಮಟ್ಟಕ್ಕೆ ಜನಗಳು ಬರ್ತಾ ಇದ್ದಾರೆ. ಇವಾಗ ಅಷ್ಟು ಪವಾಡ ಇದೆ ದೇವಸ್ಥಾನದಲ್ಲಿ. ನೀವು ಬನ್ನಿ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ವಿಚಾರ ತಿಳಿಸಿ, ದೇವಸ್ಥಾನದಲ್ಲಿ ಈ ರೀತಿ ಇದೆ ಅಂತ. ಅವ್ರ ಸಮಸ್ಯೆಗಳೇನಾದ್ರು ಇದ್ದರೆ ಬಂದು ಬಗೆಹರಿಸ್ಕೊಳ್ಳಿ. ನಮಸ್ಕಾರ. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಸೇವಾ ಟ್ರಸ್ಟ್ ಈ ಕ್ಷೇತ್ರ ಉದಾಹರಣೆ. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ಚೆನ್ನಾಗಲ್ವಾ?